ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಆಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. 3 ತಿಂಗಳಲ್ಲಿ ಈ ಖಾತಾ ವಿತರಿಸುವ ಭರವಸೆ ನೀಡಿದ ಔರಾ ತಹಸೀಲ್ದಾರರು ಹಾಗೂ ಸಹಾಯಕ ಆಯುಕ್ತರು. ಧರಣಿ ವಾಪಸ್ ಪಡೆದ ಬಂಜಾರ ಸಮುದಾಯದ ಮುಖಂಡರು. ತಾತ್ಕಾಲಿಕವಾಗಿ ಒಬ್ಬರಿಗೆ ಈ ಖಾತಾ ನೀಡಿದ ಅಧಿಕಾರಿಗಳು. ಸಂತಸ ವ್ಯಕ್ತಪಡಿಸಿದ ಮುಖಂಡರು. ಡಿಸೆಂಬರ್ 13ರಿಂದ 18ರವರೆಗೆ ದುಬೈನ ಜಾಕೋಬ್ ಹೋಟೆಲ್ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ಆಯೋಜನೆ. ಡಿಸೆಂಬರ್ 14ರಂದು ದುಬೈನಲ್ಲಿ ಆಯೋಜನೆ. ಸುಮಾರು 50ಕ್ಕೂ ಹೆಚ್ಚು ಜನರು ತೆರಳುತ್ತಾ ಇದ್ದೇವೆ. ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿ. ಬೀದರ್ನಲ್ಲಿ ಮಾರುತ ಚಲನಚಿತ್ರ ಬಿಡುಗಡೆ. ಸಾಮಾಜಿಕ ಮತ್ತು ನೈತಿಕ ಸಂದೇಶ ನೀಡುವ ಚಲನಚಿತ್ರಕ್ಕೆ ಪೂಜ್ಯರು ಹಾಗೂ ಗಣ್ಯರಿಂದ ಚಾಲನೆ. ನಗರದ ಸಪ್ನ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದಲ್ಲಿ ಗಣ್ಯರೊಂದಿಗೆ ಶಿವಯ್ಯ ಸ್ವಾಮಿ ವೀಕ್ಷಣೆ. ಜಿಲ್ಲೆಯ ಹಲವು ಮುಖಂಡರು ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ. ಪೂಜ್ಯರಿಂದ ಆಶೀರ್ವಾದ. ಔರಾ ತಹಸೀಲ್ ಕಚೇರಿ ಆವರಣದಲ್ಲಿ ಕಳೆದ 2 ದಿವಸಗಳಿಂದ ಧರಣಿ ನಡೆಸುತ್ತಿದ್ದ ಬಂಜಾರ ಸಮುದಾಯದ ಮುಖಂಡರು ಧರಣಿಯನ್ನು ವಾಪಸ್ ಪಡ್ಕೊಂಡಿದ್ದಾರೆ. 3 ತಿಂಗಳ ಒಳಗಾಗಿ ಬಸವನವಾಡಿ ತಾಂಡಾ ಹಾಗೂ ಮಾನಸಿಂಗ್ ತಾಂಡಾ ನಿವಾಸಿಗಳಿಗೆ ಸರ್ಕಾರಿ ಭೂಮಿಯ ಈ ಖಾತಾ ನೀಡಲಾಗುವುದು ಎಂದು ಔರಾ ತಹಸೀಲ್ದಾರರು ಹಾಗೂ ಎಸಿ ಅವರು ಭರವಸೆ ನೀಡಿದ್ದಾರೆ ಎಂದು ಪಟ್ಟಣ ಪಂಚಾಯತ್ ಸದಸ್ಯ ಶಿವಾಜಿ ರಾಠೋಡ್ ತಿಳಿಸಿದ್ದಾರೆ. ಈ ಕುರಿತು ನಗರದ ರವೀಂದ್ರ ಸ್ವಾಮಿಯವರ ಗೃಹ ಕಚೇರಿಯಲ್ಲಿ ಅವರಿಂದ ಸನ್ಮಾನವನ್ನು ಸ್ವೀಕರಿಸಿದ ಮುಖಂಡರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸುಮಾರು 9 ತಾಂಡಾ ನಿವಾಸಿಗಳಿಗೆ 1 ತಿಂಗಳ ಒಳಗಾಗಿ ಈ ಖಾತಾ ನೀಡಲಾಗುವುದು ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಭರವಸೆ ನೀಡಿದ್ದಕ್ಕಾಗಿ ಧರಣಿಯನ್ನು ವಾಪಸ್ ಪಡ್ಕೊಂಡಿದ್ದೇವೆ. ಸರ್ಕಾರ ತಾಂಡಾ ನಿವಾಸಿಗಳಿಗೆ ಈ ಖಾತಾ ನೀಡಬೇಕೆಂದು ಆದೇಶಿಸಿದರೂ ಕೂಡ ಪಟ್ಟಣ ಪಂಚಾಯತ್ ಹಾಗೂ ತಹಸೀಲ್ ಕಚೇರಿ ವತಿಯಿಂದ ನಿರ್ಲಕ್ಷ್ಯ ಮಾಡಲಾಗ್ತಾ ಇತ್ತು ಎಂದು ಅಸಮಾಧಾನವನ್ನು ಹೊರಹಾಕಿದರು. ಸ್ಥಳೀಯ ಶಾಸಕರು 4 ಬಾರಿ ಆಯ್ಕೆಯಾದರೂ ಕೂಡ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಕ್ಷೇತ್ರದಲ್ಲಿ ಯಾವುದೇ ಜನಪರ ಕಾರ್ಯಗಳಾಗ್ತಾ ಇಲ್ಲ ಎಂದು ಅಸಮಾಧಾನ ಹೊರಹಾಕಿದರಲ್ಲದೆ ತಹಸೀಲ್ದಾರರು, ಸಹಾಯಕ ಆಯುಕ್ತರು ಹಾಗೂ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ನಮಗೆ ನೀಡಿರುವ ಭರವಸೆ ಈಡೇರಿಸಿ ನ್ಯಾಯ ಒದಗಿಸಲಿ ಎಂದು ಹೇಳಿದರು. ಮುಖಂಡರಾದ ದಿನೇಶ್ ರಾಠೋಡ್ ಮಾತನಾಡಿ, ನಾವು ಔರಾ ತಹಸೀಲ್ ಕಚೇರಿ ಆವರಣದಲ್ಲಿ ನವೆಂಬರ್ 19ರಿಂದ ನಮ್ಮ ಹಕ್ಕಿಗಾಗಿ ಧರಣಿ ಆರಂಭಿಸಿದೆವು. 2ನೇ ದಿವಸಕ್ಕೆ ಅಧಿಕಾರಿಗಳು ಭರವಸೆಯನ್ನು ನೀಡಿದ್ದಕ್ಕಾಗಿ ಪ್ರತಿಭಟನೆಯನ್ನು ಹಿಂಪಡೆದುಕೊಂಡಿದ್ದೇವೆ ಎಂದು ಅವರು ತಿಳಿಸಿದರು. ಧರಣಿ ನಡೆಸಿ ನ್ಯಾಯ ಪಡೆದುಕೊಂಡ ತಾಂಡಾ ನಿವಾಸಿ ಮುಖಂಡರಿಗೆ ಸನ್ಮಾನಿಸಿದ ಬಳಿಕ ಮಾತನಾಡಿರುವಂತಹ ಏಕ್ತಾ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿಯವರು, ನಾನು ಯಾವಾಗಲೂ ಔರಾದ್ ಹಾಗೂ ಕಮಲ್ನಗರ್ ತಾಲೂಕಿನ ಒಂದು ಜನತೆಯ ಜೊತೆ ಸದಾ ನಿಲ್ಲುತ್ತೇನೆ. ಜಾತಿ ಭೇದ ಮರೆತು ಎಲ್ಲರೊಂದಿಗೆ ಇದ್ದೇನೆ. ಬಂಜಾರ ಸಮುದಾಯ ಕಳೆದ ಹಲವು ವರ್ಷಗಳಿಂದ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದ್ದು ತಾಂಡಗಳ ಅಭಿವೃದ್ಧಿ ಆಗಿಲ್ಲ. ಆದ್ದರಿಂದ ಬಂಜಾರ ಸಮುದಾಯದ ಜೊತೆ ನಾನಿರುವೆ ಎಂದು ಹೇಳಿದರು. ಪ್ರತಿಭಟನೆಗೆ ಮಣಿದು ಸಾಂಕೇತಿಕವಾಗಿ ಮೋತಾಬಾಯಿ ಶಂಕರ್ ರಾಠೋಡ್ ಎನ್ನುವವರಿಗೆ ಈ ಖಾತಾ ನೀಡಿರುವುದು ಉತ್ತಮ ಬೆಳವಣಿಗೆ ಎಂದು ಹೇಳಿದರಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಈ ಖಾತಾವನ್ನು ಪಟ್ಟಣ ಪಂಚಾಯತ್ ಮತ್ತು ತಹಸೀಲ್ದಾರರು ಇವರೆಲ್ಲರೂ ಕೂಡ ಆದಷ್ಟು ಬೇಗನೆ ಕೊಡಬೇಕು. ಒಂದು ವೇಳೆ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇವರೊಂದಿಗೆ ನಾವು ಕೂಡ ಒಂದು ಹೋರಾಟಕ್ಕೆ ಕೈ ಜೋಡಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಭೀಮರಾವ್ ರಾಠೋಡ್, ಪ್ರಭು ರಾಠೋಡ್, ನಾಗೇಂದ್ರ ರಾಠೋಡ್, ರಾಜು ನಾಯಕ್ ರಾಠೋಡ್, ಶಿವಾಜಿ ಚೌಹಾಣ್, ರಮೇಶ್ ಚೌಹಾಣ್ ಸೇರಿದಂತೆ ಇನ್ನಿತರರನ್ನು ಒಂದು ರವೀಂದ್ರ ಸ್ವಾಮಿಯವರ ಗೃಹ ಕಚೇರಿಯಲ್ಲಿ ಧರಣಿಯನ್ನು ಮಾಡಿ ಯಶಸ್ವಿಯಾಗಿ ಈ ಖಾತಾವನ್ನು ಪಡೆದುಕೊಳ್ಳಲು ಯಶಸ್ವಿಯಾಗಿರುವಂತಹ ಈ ಎಲ್ಲ ಮುಖಂಡರನ್ನು ಕೂಡ ಸನ್ಮಾನಿಸಲಾಯಿತು. ಅವರೆಲ್ಲರನ್ನ ರವೀಂದ್ರ ಸ್ವಾಮಿಯವರು ಆತ್ಮೀಯತೆಯಿಂದ ಸನ್ಮಾನಿಸಿ ಗೌರವಿಸಿದರು. सपोर्ट मिला क्योंकि अवराध में सच क्या है और झूठ क्या है ये बाहर आना चाहिए. जनता को जो सरकार की स्कीम का पैसा आता है उनको मिलना चाहिए. हम हर घर घर जाके लोगों को समझाए और उनको बताए कि हमारा हक हमें खुद लड़ना होगा. हमारे लिए कोई लड़ने आने वाला नहीं कोई और हमारा हक कोई दिलाने वाला नहीं. हम पूरे तांडे में जाके घर घर जाके बुलाए. मगर दुर्भाग्य की बात है कुछ शासक के लोग उनको इतना गुमराह कर रहे थे कि अभी आप वहां पे मत जाओ, आप वहां फिर आपको 20 साल हम लोग चांस देते ना, आप क्यों नहीं किए? हमारी क्या जरूरत है? आपको शासक बनाए हम लोग, फिर क्यों नहीं आपसे काम हुआ? फिर आप जनता रहने दो. हमें घर से बाहर निकलना होगा और हमें हमारा हक लेना ही होगा, तब जाके हमारा हक मिलेगा. और ये उसी का उदाहरण है क्योंकि हम घर घर से सभी लोग निकले तब जाके ये मालकाना हक मिला. ये उसी का मेहनत का फल है. और मैं मीरा भाइयों की तरफ से सभी लोगों को अभिनंदन करता हूं. और हमारे एकता फाउंडेशन सर हमको सपोर्ट किए, उन्होंने भी और हमारे टीम को सपोर्ट किए और तुम हक के लिए लड़ो, हम तुम्हारे साथ है बोल के हमको आश्वासन दिए. मैं उनका भी धन्यवाद देना चाहता हूं. और ये मीडिया भाई के माध्यम से मैं जनता को बोलना चाहता हूं कि
अब हमारा हक हमें लेना होगा। अब हमें चुप नहीं बैठेंगे, जहां तक हमारा हक नहीं मिलेगा हम लड़ते रहेंगे और हमारी टीम पूरी सतत काम करेगी। अभी हम चुप नहीं बैठने वाले हैं। और ये हमारे नागेंद्र भाई, प्रभु जी, भीमराव जी और हमारे दिनेश और हमारे राजू नाइक और हमारे सभी साथी शिवाजी चौहान, हमारे सभी साथी है, सब मिलके हम लोग और पूरा जनता हमें सपोर्ट किए और इसके वजह से ये धरना आंदोलन यशस्वी हुआ। और मैं इतना बोल के धन्यवाद करना चाहता हूँ। ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಿಕಲ್ ಮೀಡಿಯಾ ಎಲ್ಲರಿಗೆ ನಮ್ಮ ವಂದನೆಗಳು, ನಮಸ್ಕಾರ. ಏಕೆಂದರೆ ಇವತ್ತು ಲೇವು ಬರೋದು ಕಾರಣ ಏನೆಂದರೆ, ಔರಾದ ತಾಲೂಕಿನಲ್ಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ 9 ತಾಂಡಗಳ ಈ ಖಾತೆ ಹಾಗೂ ಮೂಲಭೂತ ಸೌಕರ್ಯ ಸಲುವಾಗಿ ಏನು ನಾವು ತಹಸೀಲ್ ಕಾರ್ಯಾಲಯ ಮುಂದುಗಡೆ ಧರಣಿ ಸತ್ಯಾಗ್ರಹ ಮಾಡಿದ್ವಿ. 18/11/2025 ಸತತ 2 ದಿನದ ಧರಣಿ ಸತ್ಯಾಗ್ರಹವನ್ನು ನಡೆಸಿತ್ತು. ಆ ಸತ್ಯಾಗ್ರಹವನ್ನು ಮಾಡಿದ ನಂತರ ನಮ್ಮನ್ನು ನಮ್ಮ ತಾಂಡದ ಬೇಡಿಕೆಗಳು ಪಟ್ಟಣ ಪಂಚಾಯಿತಿ ಆಗಿ 25 ವರ್ಷಗಳಾಗಿದ್ದು, ಆದರೂ ಇನ್ನೂವರೆಗೆ ಈ ತಾಂಡದ ಜನರಿಗೆ ಯಾವುದೇ ಈ ಖಾತೆಗಳನ್ನು ಸಿಕ್ಕಿರುವುದಿರಲಿಲ್ಲ ಹಾಗೂ ಮೂಲಭೂತ ಸೌಕರ್ಯವಾಗಿ ಯಾವುದೇ ಕೆಲಸಗಳನ್ನು ಆಗಿರುವುದಿಲ್ಲ. ನಾವು ನಮ್ಮ ತಾಲೂಕಿನಲ್ಲಿ ನಮ್ಮ ಸಮಾಜದ 4 ಸಲ MLA ಅನ್ನು ಮಾಡಿರುತ್ತೇವೆ ಹಾಗೂ ಒಂದು ಸೌಕರ್ಯಗಳು ಇನ್ನೂವರೆಗೆ ಯಾವುದೇ ಸಿಕ್ಕಿರುವುದಿಲ್ಲ. ನಿನ್ನೆ AC ಸಾಹೇಬರು, ಬೀದರ್ ಹಾಗೂ ತಹಸೀಲ್ದಾರ್ ಸಾಹೇಬರು ಹಾಗೂ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಇವರು ಮೂವರು ಕುಂತಿ ನಮ್ಮನ್ನು ಈ ಧರಣಿ ಸತ್ಯಾಗ್ರಹದಲ್ಲಿ ಅವರ ಹ್ಯಾಂಡ್ರೈಟಿಂಗ್ ಬರೆದುಕೊಂಡು ಸರ್ಕಾರಿ ಜಮೀನಿನಲ್ಲಿ 2 ತಿಂಗಳಲ್ಲಿ ನಿಮಗೆ ಈ ಖಾತೆ ಕೊಡುತ್ತೀವಿ ಹಾಗೂ ಇವಾಗೇನು ಪ್ರೈವೇಟ್ ಲ್ಯಾಂಡ್ಗಳಲ್ಲಿ ಏನು ಜಮೀನುಗಳು ಇದೆ, ಮನೆಗಳು ಇದೆ, ಆ ಮನೆಗಳಿಗೆ ಇವತ್ತು 1 ಖಾತೆ ನೀಡುತ್ತೇವೆ ಮತ್ತು ಬಾಕಿ ಖಾತೆಗಳನ್ನು 7 ದಿನದ ಒಳಗಡೆ ಕೊಡುತ್ತೇವೆ ಎಂದು ಮುಖ್ಯಾಧಿಕಾರಿಗಳು ರೈಟಿಂಗ್ನಲ್ಲಿ ಕೊಟ್ಟಿರುತ್ತಾರೆ. ಅದಕ್ಕೆ ಈ ಮೊದಲಿಗೆ ಈ ಖಾತಾ ನಿನ್ನೆ ಕೊಟ್ಟಿದ್ದಾರೆ. ಈ ಧರಣಿಗೆ ಯಶಸ್ವಿಯಾಗಿ ಸಿಕ್ಕಿದೆ ಎಂದು ಎಲ್ಲ ಜನರಿಗೆ ಹಾಗೂ ಅಧಿಕಾರಿಗಳಿಗೆ ನಾನು ವಂದನೆಗಳನ್ನು ಹೇಳುತ್ತಾ ಅವರನ್ನು ಸ್ವಾಗತಿಸ್ತೀನಿ. ಅವರು ನಮಗೆ ಏನು ಸಹಕಾರ ಮಾಡಿದ್ದಾರೆ ಎಲ್ಲರಿಗೆ ಅವರಿಗೆ ನಮ್ಮ ಎಲ್ಲ ತಾಂಡದ ವತಿಯಿಂದ ಹಾಗೂ ನಮ್ಮ ಟೀಮ್ ವತಿಯಿಂದ ಅವರಿಗೆ ಧನ್ಯವಾದವನ್ನು ಕೊಡುತ್ತೇನೆ. ದಿನೇಶ್ ರಾಠೋಡ್, समाज सेवक। पहली बार औराद तालुके में बंजारा समाज से कोई आवाज़ उठी है, वो यूथ लोगों का, शिवाजी राठौड़ और पूरा उनके टीम, दिनेश राठौड़, भीमराव जी, उनके टीम की वजह से जो 20 साल में लगातार शासक रहते हुए, 2 बार मंत्री रहते हुए, अपने ही समाज के लोगों का प्रति टाइम वोट लेके प्रचंड बहुमत से जीते हुए, अपने ही नऊ थांडे में जो लोग वंचित थे, जो न्याय दिला नहीं सके, ऐसे लोगों के प्रति आप लोगों ने जो काम किया है, पहली बात तो हमारा एकता फाउंडेशन की तरफ से पूरे औराद तालुके के लोगों की तरफ से आपके पूरा टीम को मैं धन्यवाद अर्पित करता हूं। और ऐसे ही औराद तालुके में जो भी आने वाले दिनों में अब कोई भी चीज़ या भ्रष्टाचार हो या आपके समाज के लिए कोई मूलभूत सौकर्य के लिए जो लड़ाई आप लोगों ने चालू की है, उसके आपके लोगों के साथ में मेरा पूरा एकता फाउंडेशन का टीम और पूरे वहाँ औराद तालुके में जितने भी संगठन के लोग आपके साथ में हैं। 2 दिनों में आपने जो लगातार प्रतिभटना कर रहे थे, इडी औराद तालुके के लोगों आपको आके सहकार दिया है, अच्छे काम के लिए कोई सहकार देते हैं। ऐसे ही मैं हर काम में आपके साथ में हूँ उनके माध्यम की तरफ से आपको और एक बार धन्यवाद बोलता हूँ। मेरे 2 शब्द खत्म करता हूँ। जय हिंद, जय।
ಡಿಸೆಂಬರ್ 13ರಿಂದ 18ರವರೆಗೆ ದುಬೈ ದೇಶದ ಜಾಕೋಬ್ ಹೋಟೆಲ್ ಸಭಾಂಗಣದಲ್ಲಿ 6ನೇ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ಹಾಗೂ ಮಹಾತ್ಮ ಬಸವೇಶ್ವರ್ ಮಹಾತ್ಮ ಗಾಂಧಿ ಶಾಂತಿ ಯಾತ್ರಾ ಜರುಗಲಿದೆ ಎಂದು ಬೆಂಗಳೂರಿನ ಬಸವ ಗಂಗೋತ್ರಿಯ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ತಿಳಿಸಿದ್ದಾರೆ. ನಗರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿರುವಂತಹ ಅವರು, ಈ ಹಿಂದೆ ನೇಪಾಳ, ಭೂತಾನ್, ಶ್ರೀಲಂಕಾ, ದಕ್ಷಿಣ ಆಫ್ರಿಕಾ ಹಾಗೂ ಮಾರಿಷಸ್ನಲ್ಲಿ 5 ಬಸವ ತತ್ವ ಸಮ್ಮೇಳನ ಮಾಡಲಾಗಿದೆ. ದುಬೈನಲ್ಲಿ 6ನೇ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಡಿಸೆಂಬರ್ 14ರಂದು ಭಾನುವಾರ ಸಮ್ಮೇಳನ ಜರುಗಲಿದ್ದು, ಈಗಾಗಲೇ ಭಾರತದಿಂದ ಸುಮಾರು 50ಕ್ಕೂ ಹೆಚ್ಚು ಜನರು ತಯಾರಾಗಿದ್ದು, ದುಬೈಗೆ ಬರುವವರ ಸಂಖ್ಯೆ ಹೆಚ್ಚಾಗಲಿದೆ ಎಂದು ಹೇಳಿದರು. ಬಸವ ತತ್ವವನ್ನು ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದೆಲ್ಲೆಡೆ ಪಸರಿಸಬೇಕೆಂಬುದು ನಮ್ಮ ಮೂಲ ಉದ್ದೇಶವಾಗಿದೆ ಎನ್ನುವಂಥ ಮಾತನ್ನು ನಗರದಲ್ಲಿ ಅವರು ತಿಳಿಸಿದರು. ಈಗಾಗಲೇ ದುಬೈನಲ್ಲಿರುವ ಭಾರತೀಯರಿಗೆ ಹಾಗೂ ಅಲ್ಲಿಯ ನಾಗರಿಕರಿಗೆ ಸಂಪರ್ಕಿಸಿ ಕಾರ್ಯಕ್ರಮದ ಸಕಲ ತಯಾರಿ ಮಾಡಲಾಗಿದೆ. ಪಾಸ್ಪೋರ್ಟ್ ಇರುವ ಭಾರತೀಯ ಶರಣರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮ್ಮೇಳನ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಈ ಸಮ್ಮೇಳನ ರಾಷ್ಟ್ರೀಯ ಬಸವದಳ, ಚನ್ನಬಸವೇಶ್ವರ ಸಾಹಿತ್ಯಿಕ, ಸಾಮಾಜಿಕ ಮತ್ತು ಸಾಮಾಜಿಕ ಟ್ರಸ್ಟ್, ಗುರುಬಸವ ಫೌಂಡೇಶನ್ ಹೈದರಾಬಾದ್ ವತಿಯಿಂದ ಆಯೋಜಿಸಲಾಗಿದೆ ಎಂದು ಹೇಳಿದರು. ಇದೇ ವೇಳೆ ಗುರುಬಸವ ಫೌಂಡೇಶನ್ ಅಧ್ಯಕ್ಷ ನಾಗನಾಥ್ ಪಾಟೀಲ್ ಹಾಜರಿದ್ದರು. ಅವರು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟರು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8073442105ಗೆ ಸಂಪರ್ಕಿಸಲು ಪೂಜ್ಯ ಸ್ವಾಮೀಜಿ ಕೋರಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ಬಸವ ಭಕ್ತ ಬಾಂಧವರೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ನಾವೀಗ ನಾಳೆ ಬರುವ ಡಿಸೆಂಬರ್ 13ರಿಂದ 18ರವರೆಗೆ ದುಬೈಗೆ, ಅಂದರೆ ಭಾರತ ದೇಶದಿಂದ ದುಬೈ ದೇಶದವರೆಗೆ ಮಹಾತ್ಮ ಬಸವೇಶ್ವರ್ ಮತ್ತು ಮಹಾತ್ಮ ಗಾಂಧಿ ವಿಶ್ವಶಾಂತಿ ಯಾತ್ರಾವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಡಿಸೆಂಬರ್ 2ರಿಂದ ಬಸವ ಕಲ್ಯಾಣದ ಪರಿಷ್ಕಟ್ಟೆಯಿಂದ ಈ ಒಂದು ಯಾತ್ರೆಯನ್ನು ಆರಂಭ ಮಾಡಲಾಗ್ತಾ ಇದ್ದು, 13ನೇ ತಾರೀಕು ಹೈದರಾಬಾದಿನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ದಿಂದ ದುಬೈಗೆ ತೆರಳುತ್ತಾ ಇದ್ದೇವೆ. 14ನೇ ತಾರೀಕು ಭಾನುವಾರ ದುಬೈನಲ್ಲಿ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ಮತ್ತು ಬಸವ ಜಯಂತಿ ಕಾರ್ಯಕ್ರಮವನ್ನು ಮಹಾತ್ಮ ಬಸವಣ್ಣವರ ಜಯಂತಿ ಉತ್ಸವವನ್ನು ಇಟ್ಕೊಂಡಿದೆ. ಅದಕ್ಕಾಗಿ ಈ ಒಂದು 5 ದಿವಸದ ಪ್ರವಾಸ, 14ನೇ ತಾರೀಕು ಬಸವ ಜಯಂತಿ ಕಾರ್ಯಕ್ರಮ, ಉಳಿದ 4 ದಿವಸ ಅಬುಧಾಬಿ ಮತ್ತು ದುಬೈ ನಗರವನ್ನು ನಾವು ವೀಕ್ಷಣೆ ಮಾಡಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಮಾಡಿ ಬಸವ ತತ್ವ ಸಮ್ಮೇಳನವನ್ನು ಮಾಡಿ ಬರ್ತಾ ಇದ್ದೇವೆ. ನಾವೀಗ ಸುಮಾರು 40ರಿಂದ 50 ಜನ ಬರುವಂಥ ಒಂದು ನಿರೀಕ್ಷೆ ಇದೆ. ಈಗಾಗಲೇ ವೀಸಾ ಮತ್ತು ಟಿಕೆಟ್ ಆಗಿದೆ. 13ನೇ ತಾರೀಕು ಬೆಳಗ್ಗೆ ಹೈದರಾಬಾದಿಂದ ಹೊರಡ್ತಾ ಇದ್ದೇವೆ. ಭಾರತದ ಎಲ್ಲ ಬಸವ ಭಕ್ತರು ಮತ್ತು ದುಬೈನಲ್ಲಿರ್ತಕ್ಕಂತಹ ಎಲ್ಲ ಬಸವ ಭಕ್ತರು, ಬಸವ ತತ್ವ ಅನುಯಾಯಿಗಳು ಈ ಒಂದು ಯಾತ್ರೆಗೆ ಸಹಕರಿಸಬೇಕು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೇವೆ. ಯಾರು ಪಾಸ್ಪೋರ್ಟ್ ಇದೆ, ಪಾಸ್ಪೋರ್ಟು ಮತ್ತು ಪಾನ್ ಕಾರ್ಡು, ಒಂದು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ನಮಗೆ ಕಳಿಸಿದರೆ ನೀವು ಕೂಡ ನಮ್ಮ ಜೊತೆಯಲ್ಲಿ ಯಾತ್ರೆಯಲ್ಲಿ ಬರ್ಬೋದು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತ ಹೇಳಿ ತಮ್ಮೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಾವು ಈಗ ಆ 5 ದೇಶಗಳಲ್ಲಿ, ಅಂದರೆ 5 ದೇಶಗಳಲ್ಲಿ ಸಮ್ಮೇಳನ ಮಾಡಿದ್ದೀವಿ. ಸುಮಾರು ಒಂದು 8-10 ದೇಶಗಳಲ್ಲಿ ನಾವು ತತ್ವ ಪ್ರಚಾರವನ್ನು ಮಾಡಿದ್ದೀವಿ. ಹಾಗೆ ಮೊದಲನೇ ಸಮ್ಮೇಳನ ನೇಪಾಳದಲ್ಲಿ, 2ನೇದು ಭೂತಾನ್ದಲ್ಲಿ, 3ನೇ ಶ್ರೀಲಂಕಾದಲ್ಲಿ, 4ನೇದು ಸೌತ್ ಆಫ್ರಿಕಾ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ, 5ನೇದು ಮಾರಿಷಸ್ ದೇಶದಲ್ಲಿ, ಈಗ ಇದು 6ನೇ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ದುಬೈ ದೇಶದಲ್ಲಿ ಮಾಡ್ತಾ ಇದ್ದೀವಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಾವು ಒಂದು ವಿಶ್ವಶಾಂತಿ ಯಾತ್ರೆ, ಮಹಾತ್ಮ ಗಾಂಧಿ ಮತ್ತು ಮಹಾತ್ಮ ಬಸವೇಶ್ವರ ವಿಶ್ವಶಾಂತಿ ಯಾತ್ರೆಯನ್ನು ನಾವು ಈಗಾಗಲೇ 5 ದೇಶಗಳಲ್ಲಿ ಪೂರೈಸಿದ್ದೀವಿ. ಆನಂತರ ಈಗ ನಾವು ನೆಕ್ಸ್ಟ್ 6ನೇ ದೇಶ ಅಂದರೆ UAE ದುಬೈನಲ್ಲಿ ನಮ್ಮದು ಡಿಸೆಂಬರ್ 14ನೇ ತಾರೀಕು ಮಹಾತ್ಮ ಬಸವೇಶ್ವರ ಜಯಂತಿ ಮತ್ತು ವಿಶ್ವಶಾಂತಿ ಯಾತ್ರೆ, ಮಹಾತ್ಮ ಗಾಂಧಿ ಮಹಾತ್ಮ ಬಸವೇಶ್ವರ ವಿಶ್ವಶಾಂತಿ ಯಾತ್ರೆಯನ್ನು ಅಲ್ಲಿ ಜೇಕಬ್ ಹೋಟೆಲ್ನಲ್ಲಿ ನಮ್ಮದು ಏರ್ಪಾಟಾಗಿದೆ. ಅದಕ್ಕಾಗಿ ಬರ್ತಕ್ಕಂಥ ಎಲ್ಲ ಬಸವ ಭಕ್ತರು, ಬಸವ ಅನುಯಾಯಿಗಳು ಯಾರೇ ಇರಲಿ, ಈ ಒಂದು ಬರಬೇಕಾದವರೆಲ್ಲ ನಮಗೆ ಪಾಸ್ಪೋರ್ಟ್ಗಳನ್ನು ಮತ್ತು ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ರೆ ನಾವು ಅವರಿಗೆ ವೀಸಾ ಟಿಕೆಟ್ಗಳೆಲ್ಲ ಮಾಡಿಕೊಡ್ತೀವಿ. ಅದಕ್ಕಾಗಿ ಈ ಒಂದು ಬಸವಣ್ಣರ ತತ್ವ ಪ್ರಚಾರವನ್ನು ವಿಶ್ವದಾದ್ಯಂತೆಲ್ಲ ಒಂದು ಪ್ರಚಾರ ಮಾಡಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ವಿಶ್ವ ಶಾಂತಿ ಯಾತ್ರೆಯನ್ನು ನಾವು ಕೈಗೊಂಡಿದ್ದೀವಿ. ಅದಕ್ಕಾಗಿ ನಾವು ನಿಮ್ಮೆಲ್ಲರಿಗೆ ಧನ್ಯವಾದ ತಿಳಿಸ್ತೀವಿ. ನನ್ನ ಹೆಸರು ನಾಗನಾಥ್ ಪಾಟೀಲ್.
ಎಸ್ ನಾರಾಯಣ್ ನಿರ್ದೇಶನದ ಮಾರುತ ಚಲನಚಿತ್ರವನ್ನು ನಗರದ ಸಪ್ನಾ ಮಲ್ಟಿಪ್ಲೆಕ್ಸ್ನಲ್ಲಿ ಶುಕ್ರವಾರ ಬಿಡುಗಡೆ ಮಾಡಲಾಯಿತು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಂದ್ ವಾಘ್ಮಾರೆ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಚಿತ್ರ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಮಾರುತ ಕಂಟೆಂಟ್ ಆಧಾರಿತ ಚಿತ್ರವಾಗಿದೆ. ಪ್ರತಿ ಮನೆಯಲ್ಲಿ ನಡೆಯುವಂಥ ಘಟನೆಗಳೇ ಚಿತ್ರದ ಕಥಾ ಒಂದು ಹಂದರವಾಗಿದೆ ಎಂದು ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿಯ ಸದಸ್ಯ ಶಿವಯ್ಯ ಸ್ವಾಮಿ ಹೇಳಿದರು. ವಿದೇಶಿ ಶಕ್ತಿಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ದುರುಪಯೋಗ ಪಡಿಸಿಕೊಂಡು ದೇಶದ ಸಂಪತ್ತನ್ನು ಲೂಟಿ ಮಾಡುವುದು, ಹೆಣ್ಣು ಮಕ್ಕಳನ್ನು ವಿದೇಶದಲ್ಲಿ ಮಾರಾಟ ಮಾಡುವುದು, ಇದರಿಂದ ದೇಶದ ಯುವ ಶಕ್ತಿಗೆ ಒಂದು ಕೊಡಲಿಪೆಟ್ಟನ್ನು ಬೀಳುತ್ತಿರುವುದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಪೋಷಕರ ಜವಾಬ್ದಾರಿ ಕೂಡ ವಿವರಿಸಲಾಗಿದೆ ಎಂದು ಶಿವಯ್ಯ ಸ್ವಾಮಿ ಹೇಳಿದರು. ಮಾರುತ ಚಲನಚಿತ್ರದಲ್ಲಿ ದುನಿಯಾ ವಿಜಯ್, ಶ್ರೇಯಸ್, ಕೆ ಮಂಜು ಪ್ರಮುಖ ಪಾತ್ರದಲ್ಲಿದ್ದಾರೆ. ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಬೃಂದಾ ನಾಯಕಿಯಾಗಿದ್ದಾರೆ. ನಿಶ್ವಿಕಾ ನಾಯ್ಡು, ರಂಗಾಯಣ ರಘು, ತಾರಾ, ಅನುರಾಧ, ಶರತ್, ಲೋಹಿತ್ ತಾಶ್ವಾ, ಪ್ರಮೋದ್ ಶೆಟ್ಟಿ ಮತ್ತಿತರರು ತಾರಾಗಣದಲ್ಲಿ ಇದ್ದಾರೆ. ಜಿಲ್ಲೆಯವರೇ ಆದ ಶಿವಯ್ಯ ಸ್ವಾಮಿ ಹಾಗೂ ಗ್ರಾಮದ ಒಂದು ಪ್ರಮುಖರೊಬ್ಬರ ಪಾತ್ರದಲ್ಲಿ ಅಭಿನಯಿಸಿರುವುದು ವಿಶೇಷವಾಗಿದೆ. ಶಿವಯ್ಯ ಸ್ವಾಮಿಯವರು ಪಾತ್ರದಲ್ಲಿ ಯುವಕರಲ್ಲಿ ಆತ್ಮಸ್ಥೈರ್ಯ ತುಂಬುವ ಸಂದೇಶ ನೀಡಿದ್ದಾರೆ. ಜಿಲ್ಲೆಯ ಅನೇಕ ಯುವಕರು ಚಿತ್ರದಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ. ಚಿತ್ರಕ್ಕೆ ಕೆ ಮಂಜು ಹಾಗೂ ರಮೇಶ್ ಯಾದವ್ ಬಂಡವಾಳ ಹೂಡಿದ್ದಾರೆ. ಬೇಮಳಖೇಡ ಹಿರೇಮಠ ಸಂಸ್ಥಾನದ ಪೂಜ್ಯ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಚಲನಚಿತ್ರ ಬಿಡುಗಡೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಮಹಾಸ್ವಾಮೀಜಿಯವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಲಾಡಿಗೇರಿ ಹಿರೇಮಠ ಸಂಸ್ಥಾನದ ಗಂಗಾಧರ್ ಶಿವಾಚಾರ್ಯರು, ಕಸಾಪ ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷ ಹಿರಿಯ ಸಾಹಿತಿ ಪಂಚಕ್ಷರಿ ಪುಣ್ಯಶೆಟ್ಟಿ, ಸಂಚಾರ ಠಾಣೆ ಸಿಪಿಐ ರಮೇಶ್ ಮೈಲೂರ್ಕರ್ ಅತಿಥಿಗಳಾಗಿದ್ದರು. ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಯಾನಂದ ಸ್ವಾಮಿ, ಸಾಹಿತಿ ರಮೇಶ್ ಬಿರಾದಾರ್, ರೇಣುಕಾ ಮಳ್ಳಿ, ಪ್ರಮುಖರಾದ ಓಂ ಪ್ರಕಾಶ್ ರೊಟ್ಟೆ, ವರದಯ್ಯ ಸ್ವಾಮಿ, ಸಿದ್ದಪ್ಪ ಫುಲಾರೆ, ಆಮೇಲೆ ಶಿವಶಂಕರ್ ಬೆಂಬಳಗಿ, ಮಹಾಲಿಂಗ ಸ್ವಾಮಿ, ಕಂಟೆಪ್ಪ ಭಂಗುರೆ, ನಾಗಯ್ಯ, ಮಹಾಂತೇಶ್ ಬಿರಾದಾರ್, ಚಾಮುಂಡೇಶ್ವರಿ ಸ್ವಾಮಿ, ಜ್ಯೋತಿ ಮಠ್, ಕಾವೇರಿ ಸ್ವಾಮಿ, ಶೋಭಾವತಿ ಫುಲಾರೆ, ಭಾಗ್ಯಶ್ರೀ ಮಠಪತಿ, ಆರತಿ ಸ್ವಾಮಿ, ಮಧು ಪಟ್ನೆ, ನರೇಶ್ ಕನಕ, ಶರಣಪ್ಪ ಪಟ್ನೆ, ಮಲ್ಲಪ್ಪ ಪೂಜಾರಿ ಸೇರಿದಂತೆ ಇನ್ನೂ ಅನೇಕ ಜನರು ಈ ಒಂದು ಚಲನಚಿತ್ರ ಬಿಡುಗಡೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಬೀದರ್ ನಗರದ ಈ ಒಂದು ಬಿಗ್ ಬಜಾರ್ ಅಂದರೆ ಮೇಲಿನ ಒಂದು ಥಿಯೇಟರ್ನಲ್ಲಿ ಮಾರುತ ಒಂದು ಸಾಮಾಜಿಕ ಚಲನಚಿತ್ರವನ್ನು ಬಿಡುಗಡೆ ಮಾಡಿದ್ದೀವಿ ಮತ್ತು ನೋಡಿದ್ದೀವಿ. ಭಾಳ ಸಂತೋಷ ಆಯಿತು. ಭಾಳ ಹೃದಯಸ್ಪರ್ಶಿಯಾದಂಥ ಕಥೆ. ಎಸ್ ನಾರಾಯಣ್ ಅವರು ಈ ಒಂದು ಚಿತ್ರಕಥೆಯನ್ನು ಬರೆದು ನಿರ್ದೇಶನ ಮಾಡಿ ಸಮಾಜಕ್ಕೆ ಅದು ಯುವಜನತೆಗೆ ಸಂದೇಶವನ್ನು ಕೊಟ್ಟಿದ್ದಾರೆ, ಯುವಕ ಯುವತಿಯರಿಗೆ. ಈ ಕಥೆಯ ಒಂದು ಸಾರಾಂಶ ಏನಂದರೆ, ಇವತ್ತಿನ ಮಕ್ಕಳು, ಯುವಜನರು ಅಂದರೆ ಯುವಕರು ಯುವತಿಯರು ಮೊಬೈಲ್ ಮೂಲಕ ಅಂದರೆ ಫೇಸ್ಬುಕ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಯುವಕರನ್ನು ಪ್ರೀತಿ ಮಾಡ್ತಕ್ಕಂಥದ್ದು ಮತ್ತು ಮೋಸ ಹೋಗ್ತಕ್ಕಂಥದ್ದು ಸರ್ವೇಸಾಮಾನ್ಯ ಎಲ್ಲ ಕಡೆ. ಇವತ್ತು ಇಡೀ ಭಾರತ ದೇಶದಲ್ಲಿ ಸಾವಿರಾರು ಜನ ಅದಕ್ಕೆ ಮೋಸ ಹೋಗ್ತಾ ಇದ್ದಾರೆ. ಹೆಣ್ಮಕ್ಕಳನ್ನು ಮಾರಾಟ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಮೋಸ ಹೋಗಿ ಯುವತಿಯರನ್ನು ಯುವಕರು ಫೇಸ್ಬುಕ್ಕಲ್ಲೇ ಚಾಟಿಂಗ್ ಮಾಡಿ ಅವರು ಪ್ರೀತಿ ಮಾಡ್ತಕ್ಕಂಥದ್ದು, ಅದರ ಒಂದು ದುರುಪಯೋಗ ಮಾಡಿಕೊಂಡು ಯುವತಿಯರ ಹೆಣ್ಣುಮಕ್ಕಳ ಒಂದು ನಿರ್ಲಕ್ಷಿಸಲ್ಪಟ್ಟಂತಹ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಅಂತ ಹೇಳೋದಿಲ್ಲ ನಾನು, ಇಲ್ಲಿ ಅನೇಕ ಪ್ರತಿಭೆಗಳಿದ್ದಾವೆ, ಆದರೆ ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ. ಅಂಥ ಪ್ರತಿಭಾವಂತರನ್ನ ಕರ್ಕೊಂಡು ಈ ಮಾರುತ ಚಲನಚಿತ್ರವನ್ನು ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಪ್ರತಿಭೆಗಳು ಕೂಡ ಇನ್ನೂ ಅನೇಕ ಜನ ಬೆಳಕಿಗೆ ಬರಲಿ, ಸಮಾಜಕ್ಕೆ ಸಂದೇಶ ಕೊಡ್ತಕ್ಕಂಥ ಇಂಥ ಫಿಲ್ಮ್ಗಳು, ಚಲನಚಿತ್ರಗಳು ಇನ್ನೂ ಹೆಚ್ಚು ಬರಲಿ ಮತ್ತು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಲಿ. ಯುವಕ ಯುವತಿಯರು ಕಡ್ಡಾಯವಾಗಿ ಎಲ್ಲರೂ ನೋಡಲೇಬೇಕಾದಂಥ ಒಂದು ಚಲನಚಿತ್ರ. ಎಲ್ಲರೂ ಕುಟುಂಬ ಸಮೇತವಾಗಿ, ಫ್ಯಾಮಿಲಿ ಸಮೇತವಾಗಿ ಕೂತ್ಕೊಂಡು ನೋಡುವಂಥ ಒಂದು ಚಲನಚಿತ್ರ. ತಂದೆ ತಾಯಿಗಳಿಗೂ ಒಂದು ಸಂದೇಶ ಇದೆ. ನಿಮ್ಮ ಮಕ್ಕಳ ಮೇಲೆ ನೀವು ಹೈಸ್ಕೂಲ್ನಲ್ಲಿ ಕಾಲೇಜಲ್ಲಿ ಇದ್ದಾಗಲೇ ಮಕ್ಕಳ ಮೇಲೆ ಒಂದು ಕಣ್ಣು ಇಡಬೇಕು ನೀವು. ಅವರು ಫೇಸ್ಬುಕ್ದಾಗ ಏನು ಮಾಡ್ತಾರೋ, ಇನ್ಸ್ಟಾಗ್ರಾಮ್ದಾಗ ಯಾರಿಗೆ ಮೆಸೇಜ್ ಕಳಿಸ್ತಾರೋ, ಯಾರ ಜೊತೆಗೆ ಅವ್ರು ಮಾತಾಡ್ತಾ ಇದ್ದಾರೋ ಅನ್ನೋದ್ರ ಬಗ್ಗೆ ಪೋಷಕರದ್ದು ಕೂಡ ಜವಾಬ್ದಾರಿ ಇದೆ. ಈ ಒಂದು ಸಮಾಜವನ್ನು ತಿದ್ದತಕ್ಕಂಥ ಜವಾಬ್ದಾರಿ ಪೋಷಕರ ಮೇಲೂ ಇದೆ. ಅದಕ್ಕೆ ಪೋಷಕರಿಗೂ ಮಕ್ಕಳಿಗೂ ಯುವಕರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಫಿಲ್ಮ್ ಇದು, ಚಲನಚಿತ್ರ ಮಾರುತ. ನೋಡಿದ್ದೀವಿ, ಭಾಳ ಸಂತೋಷ ಆಯಿತು. ನಮ್ಮ ಎಲ್ಲ ಕಲಾವಿದರಿಗೂ, ನಿರ್ದೇಶಕರಿಗೂ ಮತ್ತು ನಿರ್ಮಾಪಕರಿಗೆ, ಎಲ್ಲ ಕಲಾವಿದರಿಗೂ ಮತ್ತೊಮ್ಮೆ ನಾವು ಶುಭವನ್ನು ಹಾರೈಸ್ತಾ ಇದ್ದೀವಿ. ಚಲನಚಿತ್ರ ರಂಗದಲ್ಲಿ ಮಾರುತ ಅದ್ಭುತವಾಗಿರುವಂಥ ಒಂದು ಚಲನಚಿತ್ರವಾಗಿ ಮೂಡಿಬಂದಿದೆ. ವರ್ತಮಾನದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರು ಯಾವ ದಿಕ್ಕಿನತ್ತ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು
ಈ ಸಿನಿಮಾವನ್ನು ನೋಡಿದಾಗಲೇ ನಮಗೆಲ್ಲ ಮನ ಮುಟ್ಟಿದೆ. ಹೀಗಾಗಿ ಪ್ರತಿಯೊಬ್ಬ ತಂದೆ ತಾಯಿಗಳು ಹದಿಹರೆಯದ ಮಕ್ಕಳ ಜೊತೆಗೆ ಬಂದು ಈ ಸಿನಿಮಾವನ್ನು ನೋಡಿದರೆ ಅದು ಭಾಳ ಪ್ರಭಾವಿಯಾಗಿ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಒಂದು ದೊಡ್ಡ ದಾರಿ ದಿಕ್ಸೂಚಿಯನ್ನು ಡಾಕ್ಟರ್ ಎಸ್ ನಾರಾಯಣರವರ ನಿರ್ದೇಶನದ ಮಾರುತ ಸಿನಿಮಾ ಇದು ಮಾರ್ಗದರ್ಶನವನ್ನು ಮಾಡಿದೆ. ಅದಕ್ಕಾಗಿ ಕನ್ನಡ ಚಲನಚಿತ್ರರಂಗ ಇತ್ತಿತ್ತಲಾಗಿ ತುಂಬ ಬಡವಾಗ್ತಾ ಇತ್ತು. ಈ ಮಾರುತದಿಂದ ಅತ್ಯಂತ ಶ್ರೀಮಂತಿಕೆಯ ಒಂದು ಕಥಾವಸ್ತುವನ್ನು ನಮ್ಮ ನಾಡಿಗೆ ಈ ಮುಖಾಂತರವಾಗಿ ದೇಶಕ್ಕೆ ನೀಡಿರುವಂಥ ಒಂದು ದೊಡ್ಡ ಕೀರ್ತಿ ನಮ್ಮ ನಿರ್ದೇಶಕರಿಗೆ ಸಲ್ತದೆ. ಇದು ಹಿಂದಿಯಲ್ಲೂ ಕೂಡ ಡಬ್ ಆಗಬೇಕನ್ನುವಂಥದ್ದು ನಮ್ಮದು ಒತ್ತಾಯ ಇದೆ. ಯಾಕೆಂದರೆ ಇವತ್ತು ದೇಶದ ಯುವಶಕ್ತಿಯಾಗಿರುವಂಥ ಯುವಜನತೆ ದಾರಿ ತಪ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಆದರೆ ಇದು ಪರದೆ ಮೇಲೆ ಬಂದರೆ, ಬೆಳ್ಳಿ ಪರದೆ ಮೇಲೆ ಬಂದರೆ ಹೋಗುವಂಥ ಮಕ್ಕಳಿಗೆ ಬುದ್ಧಿಯನ್ನು ಹೇಳುವಂಥ ಕೆಲಸ ತಂದೆ ತಾಯಿಗಳಿಗೂ ಮತ್ತು ಸಮಾಜಕ್ಕೂ ತಿದ್ದುವಂಥ ಕೆಲಸ ಮಠಾಧೀಶರ ಕೆಲಸ ಇದೆ. ಅಂಥ ಒಂದು ಮಠಾಧೀಶರ ಒಂದು ಪಾತ್ರ ಇದರಲ್ಲಿ ಸೇರಿಸಿದರೆ ಇನ್ನೂ ಅರ್ಥಪೂರ್ಣವಾಗ್ತಿತ್ತೇನೋ ಅನ್ನುವಂಥ ಒಂದು ಮಾತು ಬರ್ತದೆ. ಮುಂದಿನ ದಿನಮಾನಗಳಲ್ಲಿ ನಿರ್ದೇಶಕರು ಮುಂದಿನ ದಿನಮಾನಗಳಲ್ಲಿ ನಮ್ಮ ನಿರ್ದೇಶಕರು ಅದರತ್ತ ಗಮನ ಹರಿಸಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬೀದರ್ ಜಿಲ್ಲೆ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರುವಂಥ ಒಂದು ಜಿಲ್ಲೆ. ಪ್ರಮುಖವಾಗಿರುವಂಥ ಅದು ರಜಾಕರ್ ಹತ್ಯಾಕಾಂಡ ಆಗಿರುವಂಥ ಗೋಟ ಆಗಿರ್ಬೋದು, ಬೇರೆ ಬೇರೆ ಹಳ್ಳಿ ಆಗಿರ್ಬೋದು, ನಮ್ಮ ದೇಶಕ್ಕೆ ಈ ಭಾಗವನ್ನು ನಮ್ಮ ದೇಶದಲ್ಲಿ ತರುವಲ್ಲಿ ನಮ್ಮ ಹಿರಿಯರು ಬಲಿದಾನ ಕೊಟ್ಟಿರುವಂಥ ಕಥೆ ಭಾಳ ದೊಡ್ಡದಾಗಿರುವಂಥ ಕಥೆ ಇದೆ. ಅಂಥ ಕಥೆಯನ್ನು ಇಟ್ಕೊಂಡು ನಮ್ಮ ಸನ್ಮಾನ್ಯ ಶ್ರೀ ಎಸ್ ನಾರಾಯಣರವರು ಒಂದು ಚಲನಚಿತ್ರ ಮಾಡಿದರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಅದರತ್ತ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಮಟೀರಿಯಲ್ಗಳನ್ನು ನಾವೆಲ್ಲ ಶಿವಸ್ವಾಮಿ ಮುಖಾಂತರವಾಗಿ ಕೊಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಮತ್ತು ನಮ್ಮ ಬೀದರ್ ಜಿಲ್ಲೆಯ ನಾಡಿನ ಎಲ್ಲ ಜನತೆಗೆ ಹೇಳುವಂಥ ಒಂದು ಮಾತು ಅಂತಂದರೆ, ನೀವೆಲ್ಲ ಪರಿವಾರ ಸಮೇತವಾಗಿ ಬಂದು ಈ ಸಿನಿಮಾವನ್ನು ನೋಡಬೇಕು ಅನ್ನುವಂಥದ್ದು ಈ ಮೂಲಕ ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಸನ್ಮಾನ್ಯ ಶ್ರೀ ಎಸ್ ನಾರಾಯಣ ಅವರ ನಿರ್ದೇಶನದ ಬಹುನಿರೀಕ್ಷಿತ ಹಾಗೂ ಎಲ್ಲ ಕನ್ನಡಿಗರ ಭಾಳ ದಿವಸದಿಂದ ಒಂದು ನಿರೀಕ್ಷೆ ಇರುವಂಥ ಚಿತ್ರ ಇವತ್ತು ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಸೊ ಎಲ್ಲರಿಗೂ ಭಾಳ ಖುಷಿ ಆಗ್ತದೆ. ಇವತ್ತು ನಮ್ಮ ಬೀದರ್ನ ಈ ಒಂದು ಸಪ್ನಾ ಮಲ್ಟಿಪ್ಲೆಕ್ಸ್ನಲ್ಲಿ ಇವತ್ತು ನಾವೆಲ್ಲರೂ ಇವತ್ತು ಈ ಒಂದು ಚಲನಚಿತ್ರ ವೀಕ್ಷಣೆ ಮಾಡಿದ್ದೀವಿ. ಪೂಜ್ಯರ ಮೂಲಕ ಮತ್ತು ಸ್ವತಂತ್ರ ಹೋರಾಟಗಾರ ಮೂಲಕ ಈ ಒಂದು ಕಾರ್ಯಕ್ರಮ, ಈ ಒಂದು ಚಲನಚಿತ್ರ ವೀಕ್ಷಣೆ ಉದ್ಘಾಟನೆ ಮಾಡಲಾಗಿದೆ. ಸೊ ಇದರ ಸಂದೇಶ ಈಗಾಗಲೇ ತಾವು ನೋಡಿದಂಗೆ ನಮ್ಮ ದೇಶದಲ್ಲಿರುವ ನಮ್ಮ ಸಹೋದರಿಯರು ಮತ್ತು ಮಹಿಳೆಯರಿಗೆ ಯಾವ ರೀತಿ ಏನಪ್ಪ ಅಂದ್ರೆ ಈ ಒಂದು ನಕಲಿ ಫೇಸ್ಬುಕ್ ಅಕೌಂಟ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿರ್ಬೋದು, ಅದನ್ನು ಕ್ರಿಯೇಟ್ ಮಾಡೋ ಮೂಲಕ ಅವರ ಸಂಪತ್ತು ಅಂದರೆ ನಮ್ಮ ದೇಶದ ಮಹಿಳೆಯರು ಅಂತ ಅವರು ಭಾವನಾತ್ಮಕವಾಗಿ ಅವರನ್ನು ಹೆಮ್ರೇಜ್ ಮಾಡಿ ಸೊ ಅವ್ರ ಸಂಪತ್ತು ಮತ್ತು ಅವರ ಚಾರಿತ್ರ್ಯ ಕೂಡ ಹಾಳು ಮಾಡುವಂಥ ಕೆಲಸ ವ್ಯವಸ್ಥಿತವಾಗಿ ನಡೆದಿದೆ. ಅದಕ್ಕೆಲ್ಲವೂ ಕೂಡ ವಿದೇಶಿಗರ ಸಾಮಾಜಿಕ ಸಂದೇಶ ಕೊಡುವುದಿರೋದ್ರಿಂದ ಸೊ ನಮಗೂ ಕೂಡ ಅವಕಾಶ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದರಿಂದ ನಮಗೂ ಕೂಡ ಸಂತೋಷ ಆಗಿದೆ. ವಿಶೇಷವಾಗಿ ಇವತ್ತು ಇದರಲ್ಲಿ ರವಿಚಂದ್ರನ್ ಆಗಿರ್ಬೋದು, ತಾರಾ ಅನುರಾಧ ಆಗಿರ್ಬೋದು, ಲೋಹಿತ್ ಅಶ್ವಥ್ ಆಗಿರ್ಬೋದು, ಅನೇಕ ಮಹಾನಟರು ಅಂದರೆ ನಮ್ಮ ಚಿತ್ರರಂಗ ಸ್ಯಾಂಡಲ್ವುಡ್ ಕಡೆದ ಮಹಾನಟರ ಜೊತೆ ನಾವು ಕೂಡ ಇಲ್ಲೋ ಅಂದರೆ ನಮಗೂ ಎಕ್ಸ್ಪೆಕ್ಟೇಷನ್ ಇಲ್ಲ ಈ ಕ್ಲಿಪ್ಪಲ್ಲಿ ಕ್ಲೈಮ್ಯಾಕ್ಸಲ್ಲಿ ಯಾರ್ದು ಕಟ್ಟೈತಿ ಏನಂತ ನಾವು ಸಂದೇಶ ಕೊಡುವಂಥ ಪ್ರಯತ್ನ ಮಾಡಿದ್ವಿ. ಅದು ನಮಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅಭಿನಯಿಸ್ತೀವಿ. ಎಲ್ಲ ಯುವಕರು ಮತ್ತು ಎಲ್ಲರೂ ಕುಟುಂಬ ಸಹಿತ ನೋಡಿ ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಮತ್ತು ನಾವು ದೇಶ ಮುನ್ನಡೆಸೋ ಜವಾಬ್ದಾರಿ ಎಲ್ಲರೂ ಕೂಡ ಮಾಡಬೇಕಾಗಿ ವಿನಂತಿ ಮಾಡ್ಕೊತೀವಿ. ಧನ್ಯವಾದಗಳು. ಸನ್ಮಾನ್ಯ ಶ್ರೀ ಎಸ್ ನಾರಾಯಣ ಅವರ ನಿರ್ದೇಶನದ ಬಹುನಿರೀಕ್ಷಿತ ಹಾಗೂ ಎಲ್ಲ ಕನ್ನಡಿಗರ ಭಾಳ ದಿವಸದಿಂದ ಒಂದು ನಿರೀಕ್ಷೆ ಇರುವಂಥ ಚಿತ್ರ ಇವತ್ತು ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಸೊ ಎಲ್ಲರಿಗೂ ಭಾಳ ಖುಷಿ ಆಗ್ತದೆ. ಇವತ್ತು ನಮ್ಮ ಬೀದರ್ನ ಈ ಒಂದು ಸಪ್ನಾ ಮಲ್ಟಿಪ್ಲೆಕ್ಸ್ನಲ್ಲಿ ಇವತ್ತು ನಾವೆಲ್ಲರೂ ಇವತ್ತು ಈ ಒಂದು ಚಲನಚಿತ್ರ ವೀಕ್ಷಣೆ ಮಾಡಿದ್ದೀವಿ. ಪೂಜ್ಯರ ಮೂಲಕ ಮತ್ತು ಸ್ವತಂತ್ರ ಹೋರಾಟಗಾರ ಮೂಲಕ ಈ ಒಂದು ಕಾರ್ಯಕ್ರಮ, ಈ ಒಂದು ಚಲನಚಿತ್ರ ವೀಕ್ಷಣೆ ಉದ್ಘಾಟನೆ ಮಾಡಲಾಗಿದೆ. ಸೊ ಇದರ ಸಂದೇಶ ಈಗಾಗಲೇ ತಾವು ನೋಡಿದಂಗೆ ನಮ್ಮ ದೇಶದಲ್ಲಿರುವ ನಮ್ಮ ಸಹೋದರಿಯರು ಮತ್ತು ಮಹಿಳೆಯರಿಗೆ ಯಾವ ರೀತಿ ಏನಪ್ಪ ಅಂದ್ರೆ ಈ ಒಂದು ನಕಲಿ ಫೇಸ್ಬುಕ್ ಅಕೌಂಟ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿರ್ಬೋದು, ಅದನ್ನು ಕ್ರಿಯೇಟ್ ಮಾಡೋ ಮೂಲಕ ಅವರ ಸಂಪತ್ತು ಅಂದರೆ ನಮ್ಮ ದೇಶದ ಮಹಿಳೆಯರು ಅಂತ ಅವರು ಭಾವನಾತ್ಮಕವಾಗಿ ಅವರನ್ನು ಹೆಮ್ರೇಜ್ ಮಾಡಿ ಸೊ ಅವ್ರ ಸಂಪತ್ತು ಮತ್ತು ಅವರ ಚಾರಿತ್ರ್ಯ ಕೂಡ ಹಾಳು ಮಾಡುವಂಥ ಕೆಲಸ ವ್ಯವಸ್ಥಿತವಾಗಿ ನಡೆದಿದೆ. ಅದಕ್ಕೆಲ್ಲವೂ ಕೂಡ ವಿದೇಶಿ ಶಕ್ತಿಗಳು ಯಾವ ರೀತಿ ಅವರು ಒಂದು ಕಡೆ ಇದ್ದು ಕಂಟ್ರೋಲ್ ಮಾಡಿ ನಮ್ಮ ದೇಶದ ಯುವಕರನ್ನ ಬಳಸ್ಕೊಂಡು ನಮ್ಮ ದೇಶ ನಮ್ಮ ಸಂಸ್ಕೃತಿ ಯಾವ ರೀತಿ ಹಾಳು ಮಾಡ್ತಾರೆ ಅನ್ನುವಂಥ ಒಂದು ಸಂದೇಶ ಅದರಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಎಲ್ಲರೂ ಬಚಾವಾಗಿ ನಮ್ಮ ಮಕ್ಕಳನ್ನು ನಾವೇನಪ್ಪ ರಕ್ಷಣೆ ಮಾಡಬೇಕು, ನಮ್ಮ ಮಹಿಳೆಯರನ್ನು ರಕ್ಷಣೆ ಮಾಡಬೇಕು. ಈ ನಿಟ್ಟಿನಲ್ಲಿ ಪಾಲಕರ ಜವಾಬ್ದಾರಿ ಕೂಡ ಬಹಳ ಇದೆ. ಸೊ ಎಲ್ಲವೂ ಕೂಡ ಇನ್ನೊಂದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೂಡ ಸಾರ್ವಜನಿಕ ಕೂಡ ನಾವೇನಪ್ಪ ಅಂದ್ರೆ ಸಾರ್ವಜನಿಕ ಸಿವಿಲ್ ಪೊಲೀಸ್
ಆಗುವಂಥ ಈ ಒಂದು ಸಮಯ ನಮ್ಮ ದೇಶ ಕೂಡ ಬಂದಿದೆ. ಆ ನಿಟ್ಟಿನಲ್ಲಿ ಈ ಒಂದು ಸಂದೇಶ ಕೊಡುವಲ್ಲಿ ನಮಗೆ ಸುಮಾರು ನಾವು ಕೂಡ 3 ದಶಕಗಳಿಂದ ಈ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಈ ಒಂದು ಚಿತ್ರ ಸಾಮಾಜಿಕ ಸಂದೇಶ ಕೊಡುವುದಿರೋದ್ರಿಂದ ನಮಗೂ ಕೂಡ ಅವಕಾಶ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದರಿಂದ ನಮಗೂ ಕೂಡ ಸಂತೋಷ ಆಗಿದೆ. ವಿಶೇಷವಾಗಿ ಇವತ್ತು ಇದರಲ್ಲಿ ರವಿಚಂದ್ರನ್ ಆಗಿರ್ಬೋದು, ತಾರಾ ಅನುರಾಧ ಆಗಿರ್ಬೋದು, ಲೋಹಿತ್ ಅಶ್ವಥ್ ಆಗಿರ್ಬೋದು, ಅನೇಕ ಮಹಾನಟರು ಅಂದರೆ ನಮ್ಮ ಚಿತ್ರರಂಗ ಸ್ಯಾಂಡಲ್ವುಡ್ ಕಡೆದ ಮಹಾನಟರ ಜೊತೆ ನಾವು ಕೂಡ ಇಲ್ಲೋ ಅಂದರೆ ನಮಗೂ ಎಕ್ಸ್ಪೆಕ್ಟೇಷನ್ ಇಲ್ಲ ಈ ಕ್ಲಿಪ್ಪಲ್ಲಿ ಕ್ಲೈಮ್ಯಾಕ್ಸಲ್ಲಿ ಯಾರ್ದು ಕಟ್ಟೈತಿ ಏನಂತ ನಾವು ಸಂದೇಶ ಕೊಡುವಂಥ ಪ್ರಯತ್ನ ಮಾಡಿದ್ವಿ. ಅದು ನಮಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅಭಿನಯಿಸ್ತೀವಿ. ಎಲ್ಲ ಯುವಕರು ಮತ್ತು ಎಲ್ಲರೂ ಕುಟುಂಬ ಸಹಿತ ನೋಡಿ ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಮತ್ತು ನಾವು ದೇಶ ಮುನ್ನಡೆಸೋ ಜವಾಬ್ದಾರಿ ಎಲ್ಲರೂ ಕೂಡ ಮಾಡಬೇಕಾಗಿ ವಿನಂತಿ ಮಾಡ್ಕೋತೀವಿ. ಧನ್ಯವಾದಗಳು. ರೈಟ್, ನನಗೊಂದು ಬಸವಣ್ಣನವ್ರ ಒತ್ತಡ ನೆನಪಾಯ್ತು. ನಿಮ್ಮ ನೋಟ ಅನಂತ ಸುಖ, ನಿಮ್ಮ ಕೂಟ ಪರಮ ಸುಖ, ನಿಮ್ಮ ನೋಡಿ ನೋಡಿ ಮನದಲ್ಲಿ ರತಿ ಹುಟ್ಟಿ ನಿಮಿದ್ರವನ್ನು ಕರ್ಣಗಳು ಅಂತೇಳಿ ಬಸವಣ್ಣ ಹೇಳ್ಯಾರ. ಈ ನೋಡಿದ ಕೂಡಲೇ ನನಗೆ ಭಾಳ ರೋಮಾಂಚನ ಆದಂಗಾಯ್ತು. ಇದು ಇಂಥ ಸೀನು ನನಗೇನು ಕಿವಿಗೆ ಕೇಳಲ್ಲ, ಆದರೆ ದೃಶ್ಯ ನೋಡಿ ನನಗೆ ಭಾಳ ಆನಂದ ಆಯಿತು. ನಾನು ಸಿಂಗಾಪುರ್ಗೆ ಹೋದಾಗ ಸಿಂಗಾಪುರ್ನಲ್ಲಿ ಒಂದು ಅದ್ಭುತವಾದಂಥ ಒಂದು ಚಲನಚಿತ್ರ ನೋಡಿದ. ಆ ಚಲನಚಿತ್ರ ಸರಿಸಮಾನ ನನಗೆ ಇದು ಕಾಣಿಸ್ತು. ಅಂದ್ರೆ ಎಷ್ಟು ಪರಿವರ್ತನೆ ಆಗುತ್ತದ ಇದು ಚಲನಚಿತ್ರ ಇತಿಹಾಸದೊಳಗೆ ಅಂದರೆ ಇದು ನೋಡೇ ನನಗಿದಾಯ್ತು. ನಾನು ನೋಡಲಾರ್ದಪ್ಪ 25-30 ವರ್ಷ ಆಯಿತು. ಇದೊಂದು ಹೊಸದಾಯ್ತದೆ. ಇನ್ನೊಂದು ಏನಂದರೆ ನಾನು ಕಾಶ್ಮೀರಕ್ಕೆ ಹೋದಾಗ ಹಿಮಾಲಯದ ಆಕಾಶದ ಶಿಖರವಾಗಿ ನೋಡಿ ನನಗೆ ಮೈ ರೋಮಾಂಚನ ಆಯ್ತಲ್ಲಿ. ಎಂಥ ದೇವ್ರು ಎಂಥ ಸೃಷ್ಟಿ ಅದ ಅಂತ ತಿಳ್ಕೊಂಡು ಇದು ನೋಡಿದ ಕೂಡ ಅಷ್ಟೇ ಆಯ್ತು. ಏನು ನಟನೆಗಳು, ಎಂಥ ನಟನೆಗಳು ಅನಿಸುತ್ತೆ. ಇದು ಅದ್ಭುತವಾದಂಥ ನಟನೆ. ಇದು ಫಾರಿನ್ದಾಗ ಅಮೆರಿಕಾದಾಗ ನೋಡ್ತೀವಿ ಜನ ಚಲನಚಿತ್ರ ನೋಡಿ ಅಲ್ಲಿ ಹಾಗಾದ. ಆದರೆ ಅದನ್ನು ಮೀರಿಸ್ತಕ್ಕಂಥ ಕಲಾಕಾರರು ನಾನು ಇವತ್ತಿನ ದಿವಸ ನೋಡ್ದೆ. ಇನ್ನೊಂದು ಮದ್ರಾಸ್ ಸ್ಪೀಚ್ ನೋಡಿದೆ ಸಮುದ್ರದ ದಂಡಿ. ನಾವು ಹುಚ್ಚಾಗಿ ಹೋಗಿಲ್ಲ. ನಾನು ಟ್ರೈನಿಂಗ್ ಇದ್ದಾಗ ಆ ಸಮುದ್ರ ಅಲೆ ಹೋಗಿ ನಾನು ಹೋಗ್ತಾ ಇದ್ದಾಗ ಅದು ಸಮುದ್ರ ಮುಳುಗ್ತೀನಿ ಬಿಡ್ತೀನಿ ನಮಗೆ ಗೊತ್ತಿಲ್ಲ. ಅದು ಅಷ್ಟು ಮುಂದೆ ಸೇರಿ ನನಗೆಲ್ಲ ಎಕ್ಸ್ಪೀರಿಯನ್ಸ್ ಬೈದಿರೋರು. ಅಷ್ಟು ಅದ್ಭುತ ರೋಮಾಂಚದ ದೃಶ್ಯಗಳೇನವ ಇಲ್ಲಿ ನೋಡಿ ನನಗೆ ಅನ್ನಿಸ್ತು. ಇಲ್ಲಿ ಅವಕಾಶ ನನಗೆ 4 ಮಾತು ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಆಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.